ಸರ್ಕಾರಕ್ಕೆ ಟೈಮ್ ಬಾಂಬ್ ಫಿಕ್ಸ್ ಮಾಡಿದ ಬಿಜೆಪಿ ಈಗ ಸೈಲೆಂಟ್. ಹೈ ಸ್ಪೀಡ್ ನಲ್ಲಿದ್ದ ಬಿಜೆಪಿ ಸ್ಪೀಡ್ ಬ್ರೇಕ್ ಹಾಕಿದ್ಯಾಕೆ? ಸರ್ಕಾರ ಕೆಡೋ ಪ್ಲಾನ್ ಕೈಬಿಟ್ರ ಬಿಜೆಪಿ ನಾಯಕರು. ಲೋಕಸಭಾ ಚುನಾವಣೆಗೂ ಮುನ್ನ ರಣೋತ್ಸಾಹದಲ್ಲಿದ್ದಂತ ಬಿಜೆಪಿ ತಂಡ ಹೊಡೆದಿದೆ. ಬಿಜೆಪಿ 400 ಸ್ಥಾನ ಗಳಿಸುವ ಕನಸು ನುಚ್ಚು ನೂರು. ಬಿಜೆಪಿಯಲ್ಲಿ ಬಹುಮತ ಪಡೆಯುವಲ್ಲೂ ಬಿಜೆಪಿ ವಿಫಲ. ಕೇಂದ್ರದಲ್ಲಿ ಮಿತ್ರರ ಹಂಗಿನಲ್ಲಿ ಇರಬೇಕಾದ ಇಕ್ಕಟ್ಟಿನ ಪರಿಸ್ಥಿತಿ. ಎಲ್ಲವೂ ಸರಿ ಇಲ್ಲದ ವೇಳೆ ಸರ್ಕಾರ ಬೀಳಿಸೋ ಉಸಾಬಾರಿ ಬೇಡ. ಹೀಗಾಗಿ ಆಪರೇಷನ್ ಕಮಲ ಪ್ಲಾನ್ ಅನ್ನ ಬದಿಗಿಡಲು ನಿರ್ಧಾರ. ಕೇಂದ್ರದ ನಾಯಕರಿಂದಲೂ ಸಿಗುತ್ತಿರುವಂತೆ ಸಹಕಾರ, ಹಿಂದಿನ ರೀತಿ ಉತ್ಸಾಹ ತೋರಿಸುತ್ತಿರುವಂತೆ ಅಮಿತ್ ಶಾ. ಜೊತೆಗೆ ಬಿಜೆಪಿಯನ್ನ ನಂಬಿಕೊಂಡು ಬರಲು ಕೈ ಶಾಸಕರು ಹಿಂದೇಟನ್ನ ಹಾಕ್ತಿದ್ದಾರೆ. ಲೋಕಸಭಾ ಚುನಾವಣೆ ಫಲಿತಾಂಶ ಬಳಿಕ ಮನಸ್ಸು ಬದಲಿಸಿದ ಕೈ ಶಾಸಕರು. ಸಿದ್ದು ಸರ್ಕಾರಕ್ಕೆ ಟೈಮ್ ಬಾಂಬ್ ಫಿಕ್ಸ್ ಮಾಡಿದ ಬಿಜೆಪಿ ಈಗ ಸೈಲೆಂಟ್ ಆಗಿದೆ. ಲೋಕ ಸಮರದಲ್ಲಿ ಅಬ್ಕಿ ಬಾರ್ 400 ಪಾರ್ ಎನ್ನುವ ಕನಸನ್ನ ಹೊಂದಿದ್ದ ಬಿಜೆಪಿಗೆ ಈ ಬಾರಿ ಬಹುಮತ ಸಿಕ್ಕಿಲ್ಲ. ಹೀಗಾಗಿ ಸಿದ್ದು ಸರ್ಕಾರಕ್ಕೆ ಒಂದು ರೀತಿಯಾಗಿ ಟೈಮ್ ಬಾಂಬ್ ಅನ್ನ ಇಟ್ಟಿದ್ರು. ಈ ಹಿಂದೆ ಕೂಡ ಚುನಾವಣೆಯ ಹೊತ್ತಿನಲ್ಲಿ ಅನೇಕ ಬಿಜೆಪಿ ನಾಯಕರು ಚುನಾವಣೆಯ ಫಲಿತಾಂಶದ ನಂತರ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ, ಸಿಎಂ ಸಿದ್ದರಾಮಯ್ಯನವರ ಕುರ್ಚಿಗೆ ಕಂಟಕ ಇದೆ ಅಂತ ಸಾರಿ ಸಾರಿ ಬಿಜೆಪಿ ನಾಯಕರು ಹೇಳಿದ್ರು. ಆದ್ರೆ ಈಗ ಚುನಾವಣೆಯ ಫಲಿತಾಂಶದ ನಂತರ ಈಗ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಲೋಕಸಭಾ ಚುನಾವಣೆಗೂ ಮುನ್ನ ರಣೋತ್ಸಾಹದಲ್ಲಿತ್ತು ಬಿಜೆಪಿ, ಆದ್ರೆ ಈಗ ತಂಡ ಹೊಡಿತಾ ಇದೆ. ಚುನಾವಣೆಯಲ್ಲಿ ಬಹುಮತ ಪಡೆಯುವಲ್ಲಿ ಬಿಜೆಪಿ ವಿಫಲವಾಗಿದೆ. ಇನ್ನು ಕೇಂದ್ರದಲ್ಲಿ ಮಿತ್ರರ ಹಂಗಿನಲ್ಲಿ ಇರಬೇಕಾದಂತ ಇಕ್ಕಟ್ಟಿನ ಪರಿಸ್ಥಿತಿ ಬಿಜೆಪಿಗೆ ಎದುರಾಗಿಬಿಟ್ಟಿದೆ. ಹೀಗಾಗಿ ಆಪರೇಷನ್ ಕಮಲ ಪ್ಲಾನ್ ಅನ್ನ ಬದಿಗಿಡಲು ನಿರ್ಧಾರ ಮಾಡಿಕೊಂಡಿದೆ. ಇನ್ನು ಕೇಂದ್ರದ ನಾಯಕರಿಂದಲೂ ಕೂಡ ಬಿಜೆಪಿಗೆ ಬಹುಮತಗಳು ಸಿಗ್ತಾ ಇಲ್ಲ, ಸಹಕಾರಗಳು ಬರ್ತಾ ಇಲ್ಲ, ಹಿಂದಿನ ರೀತಿ ಉತ್ಸಾಹವನ್ನ ತೋರಿಸ್ತಿಲ್ಲ ಅಂತೆ ಅಮಿತ್ ಶಾ ಅವರು. ಜೊತೆಗೆ ಬಿಜೆಪಿಯನ್ನ ನಂಬಿಕೊಂಡು ಬರ್ಲಿಕ್ಕೆ ಕೈ ಶಾಸಕರು ಕೂಡ ಹಿಂದೇಟನ್ನ ಹಾಕ್ತಿದ್ದಾರೆ. ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ಮನಸ್ಸು ಬದಲಿಸಿದ ಕೈ ಶಾಸಕರು. ಹಿಂದೆ ಆಪರೇಷನ್ ಕಮಲದ ಸದ್ದು ಬಹಳ ಇತ್ತು, ಆದ್ರೆ ಚುನಾವಣೆಯ ಫಲಿತಾಂಶದ ನಂತರ ಈಗ ಕೈ ಶಾಸಕರು ಹಿಂದೇಟನ್ನ ಹಾಕ್ತಿದ್ದಾರಂತೆ.